ಹಲೋ ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಬೆಂಗಳೂರು ಹುಡುಗಿ ಶ್ರೇಯಾ ಕಿಶೋರ್. ನಾನಿವತ್ತು ಬ್ಯೂಟಿಫುಲ್ ಆಗಿರೋದು ಒಂದು ನೀಡಲ್ನ ಇಂದ ಮಾಡಿರೋ ಸ್ಯಾರಿ ಕುಚ್ಚನ್ನು ತಂದಿದ್ದೀನಿ. ಈ ಎರಡು ಕಾಂಬಿನೇಷನ್ನ ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀಡಲ್ ಬಂದ್ಬಿಟ್ಟು 9. ಈ ಥರ ಕೂಡ ಬೀಡ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಚಿಕ್ಕ ಬೀಡ್ಸ್ ಕೂಡ ನಾನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಸಿಂಗಲ್ ನಾಟ್ ಹಾಕ್ಕೊತೀನಿ, ಇನ್ನೊಂದು ಪಕ್ಕದಲ್ಲಿಯೇ ಇನ್ನೊಂದು ನಾಟನ್ನು ಹಾಕ್ಕೊಳ್ತೀನಿ. ಆಮೇಲೆ ನಾನು ರೌಂಡಾಗಿ ತೊಗೊಂಡಿರೋ ಒಂದು ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ ಲಾಕ್, ಸ್ಯಾರಿ ಲಾಕ್, ಮತ್ತೆ ಸ್ವಲ್ಪ ದಾರನ ಮೇರೆ ಎತ್ತಿ ಇನ್ನೊಂದು ಬೀಡನ್ನ ತೊಗೊತೀನಿ, ಬೀಡ್ ಲಾಕ್ ಮತ್ತು ಸ್ಯಾರಿ ಲಾಕ್. ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ನಾನಿಲ್ಲೆಲ್ಲ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು ಇಲ್ಲಿ 6 ಚೈನ್ಸ್ನ ತೊಗೊತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗಲ್ಲ, ಸ್ವಲ್ಪ ಹಿಂದಗಡೆ ನಾನು ಲೂಸಾಗಿ ಹಾಕ್ತಾ ಇದ್ದೀನಿ. ಕ್ರೋಶೆ ಸ್ವಲ್ಪ ದೊಡ್ಡದು ಬರುತ್ತೆ ಇದು, ಸೊ ಅದಕ್ಕೆ ನಾನು ಸ್ವಲ್ಪ ಲೂಸಾಗಿ ಹಾಕ್ತಾ ಇದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 3 ಬೀಡನ್ನು, ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮತ್ತು ಸ್ಯಾರಿ ಲಾಕ್, ಮತ್ತೆ ಮೇಲೆ ಎತ್ತಿ ಬೀಡ್ ಲಾಕ್, ಸ್ಯಾರಿ ಲಾಕ್. ಇದೇ ಥರ ನಾನು ಇಲ್ಲಿ 3 ಬೀಡ್ಸ್ನ ಹಾಕ್ತಾ ಇದ್ದೀನಿ. 3 ಬೀಡ್ಸ್ ಆದಮೇಲೆ ಮತ್ತೆ ನಾನು 6 ಚೈನ್ಸ್ನ ಹಾಕಿ ಮತ್ತೆ ನಾನು ಲೂಸಾಗೆ ನಾನು ಇದನ್ನು ಸ್ಯಾರಿಗೆ ಲಾಕ್ ಮಾಡ್ತೀನಿ. ಇದೇ ಥರ 3 ಬೀಡ್ಸು ಮತ್ತು ಚೈನ್, 3 ಬೀಡ್ಸು 7 ಚೈನ್, ಇದೇ ಥರ ಫುಲ್ ಸ್ಯಾರಿನ ನಾನು ಹಾಕ್ತೀನಿ. ಲಾಸ್ಟಿಗೆ ಆದಷ್ಟು 2 ಬೀಡ್ ಬರೋ ಹಾಗೆ ಟ್ರೈ ಮಾಡಿ. ಆದರೆ 2 ಬೀಡ್ ಕೆಳಗಡೆನೆ ಕುಚ್ಚು ಬರುತ್ತೆ. ಸೊ ಇದೆಲ್ಲ ಸೇಮ್ ಬೇಸ್ ಲೈನ್ ಇತ್ತು. ಬೇಸ್ ಲೈನ್ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಕಾಣಿಸುತ್ತೆ. ನಂದು 2 ಬೀಡೇ ಬಂತು ಲಾಸ್ಟಿಗೆ. ನೆಕ್ಸ್ಟ್ ಮತ್ತೆ ನಾನು ಈ ಥರದ ಒಂದು ಚಿಕ್ಕ ಬೀಡ್ಸ್ನ ತೊಗೊತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ಲಾಕ್ ಇತ್ತಲ್ಲ, ಅಲ್ಲೇ ನಾನು ಮತ್ತೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ದಾರನ ತಗೊಂಡು 2 ಸರಿ ನಾನು ಅಲ್ಲೇ ಲಾಕಲ್ಲೇ ನಾನು ಇನ್ನೊಂದ್ಸಲ ಲಾಕ್ನ ಮಾಡಿಕೊಂಡೆ. ಆಮೇಲೆ ನಾನಲ್ಲಿ 4 ಚೈನ್ಸ್ನ ಹಾಕಿದೆ, ಮತ್ತು ನಾನು ಆಮೇಲೆ 5 ಚೈನ್ಸ್ನ ಹಾಕಿದೆ. ಚೈನ್ಸ್ನ ಹಾಕಿ ಅಲ್ಲಿ ಏನು ನಾವು ಬೀಡ್ನ ಮಧ್ಯದಲ್ಲಿ ಲಾಕ್ ಏನು ಹಾಕಿದ್ವಿ ಅಲ್ಲಿ ನಾನು ಲಾಕ್ನ ಮಾಡಿದೆ. ಅದಾದಮೇಲೆ ನಾವು ಏನದು 6 ಚೈನ್ಸ್ನ ಏನು ಹಾಕಿದ್ದೀವಿ ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶಸ್ನ ಮಾಡ್ತಾ ಹೋಗಬೇಕು. ತ್ರಿಬಲ್ ಕ್ರೋಶರ್ ಅಂದರೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು 3 ಗಂಟೆ ಹಾಕೋದು. 1 ಸರಿ, 2ನೇ ಸರಿ ಮತ್ತು 3ನೇ ಸರಿ, ಈ ಥರ 3 ಟೈಮ್ಸ್ನ ಹಾಕೋದೀನಿ ತ್ರಿಬಲ್ ಕ್ರೋಶರ್ ಅಂತ ಹೇಳ್ತಾರೆ. ಈ ಥರ ನಾವು 14 ತ್ರಿಬಲ್ ಕ್ರೋಶರ್ನ ಹಾಕಬೇಕಾಗುತ್ತೆ. 7 ತ್ರಿಬಲ್ ಕ್ರೋಶರ್ ಆದಮೇಲೆ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. 3, 4, ನಾವು ಇದನ್ನು ಸ್ವಲ್ಪ ಟೈಟಾಗಿ ಹಾಕಿದರೆ ಕುಚ್ಚು ಚೆನ್ನಾಗಿ ಬರುತ್ತೆ, ಫ್ಲವರು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನಿಲ್ಲಿ ಸ್ವಲ್ಪ ಟೈಟಾಗಿ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಡಬಲ್ ಕ್ರೋಶರ್ ಕೂಡ ಮಾಡ್ಬೋದು. ನಾವು ಉದ್ದಾಗಿ ಎಳಿಬೇಕು. ಎಳೆದು ಮಾಡಿದ್ರೆ ಸ್ವಲ್ಪ ಹೇಗೋ ನಾವು ಎಳೆದ್ರೆ ಅದನ್ನು ಲೂಸ್ ಆಗುತ್ತೆ ಅಂತೇಳಿ ನಾನಿಲ್ಲಿ ತ್ರಿಬಲ್ ಕ್ರೋಶರ್ನ ಹಾಕ್ತಾ ಇದ್ದೀನಿ. 7 ತ್ರಿಬಲ್ ಕ್ರೋಶರ್ ಆದಮೇಲೆ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿದೆ, ಮತ್ತು ನಾನು 7 ತ್ರಿಬಲ್ ಕ್ರೋಶರ್ನ ಹಾಕ್ತಾ ಇದ್ದೀನಿ. ಈ ಥರ 14 ನಾವು ತ್ರಿಬಲ್ ಕ್ರೋಶರ್ನ ಮಾಡಬೇಕು. ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ ಕುಚ್ಚು. ನಾವೆಲ್ಲಿ ಒಂದು ಬೀಡ್ ಹಾಕಿದ್ಮೇಲೆ ಏನಲ್ಲಿ ನಾಟ್ ಇತ್ತು ನಾನಲ್ಲಿ ನಾಟ್ನ ಹಾಕ್ಕೊಂಡೆ. ಆಮೇಲೆ ಮತ್ತೆ ಇಲ್ಲಿಂದ ನಾನು 5 ಚೈನ್ಸ್ನ ಹಾಕ್ಕೊತೀನಿ. 1 2 3 4 5
5 ಚೈನ್ಸ್ನ ಹಾಕೊಂಡು ಆ 2 ಬೀಡು ಮಧ್ಯೆ ಒಳಗಿರುವ ಒಂದಕ್ಕೆ ನಾನು ಇಲ್ಲಿ ನಾಟ್ನ ಹಾಕೊತೀನಿ. ಮತ್ತು ನಾನಿಲ್ಲಿ ಮತ್ತೆ ಸೇಮ್ ಅದರಂಗೆ ನಾನು ತ್ರಿಬಲ್ ಕ್ರೋಶೆಟ್ನ ಹಾಕ್ತಾ ಹೋಗ್ತೀನಿ. ಇದೇ ಥರ ನಾವು 14 ಚೈನ್ಸ್ನ ತ್ರಿಬಲ್ ಕ್ರೋಶರ್ನ ಹಾಕ್ಕೊಂಡು ಮತ್ತೆ ನಾವು ಅಲ್ಲೇನು ಬೀಡ್ಸ್ ಮಧ್ಯದಲ್ಲಿ ಇರುತ್ತೆ ಅಲ್ವಾ ಅಲ್ಲಿನ ನಾಟ್ ಮಾಡಿಕೊಂಡು ಈ ಥರ ಕಾಣಿಸುತ್ತೆ. ಫುಲ್ ನೀಟಾಗಿ ನೀವು ಟೈಟಾಗಿ ಹಾಕಿದ್ರೆ ಈ ಥರ ಫುಲ್ ನೀಟಾಗಿ ಫಿನಿಶಿಂಗ್ ಸೇಮ್ ಇದೇ ಥರ ಬರುತ್ತೆ. ಅದೇನು ನಾವು 5 ಚೈನ್ಸ್ನ ಹಾಕಿರ್ತೀವಲ್ವ ಅಲ್ಲಿ ನಾವು ಕುಚ್ಚನ್ನ ಹಾಕಬೇಕು. ನಾವು ಅಪೋಸಿಟ್ ಏನು ಕಲರ್ ತೊಗೊಂಡಿರ್ತೀವಿ ಆ ಕುಚ್ಚನ್ನು ನಾನು ಅಲ್ಲೇ ಹಾಕ್ತಾ ಇದ್ದೀನಿ. ಇದು ಇವತ್ತಿನ ಸ್ಯಾರಿ ಕುಚ್ಚು ಹೇಗೆ ಅನಿಸ್ತು ಅಂತ ಪ್ಲೀಸ್ ಹೇಳಿ. ಇದೇ ಥರ ಮುಂದಿನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.